ವಂಚಕಿ ಐಶ್ವರ್ಯ ಗೌಡಳಿಂದ ಕಾರನ್ನ ಗಿಫ್ಟ್ ಪಡೆದಿದ್ದು ಸುಳ್ಳು. ತಮ್ಮ ವಿರುದ್ಧ ಬಂದ ಆರೋಪವನ್ನ ನಿರಾಕರಿಸಿದ್ದಾರೆ ವಿನಯ್ ಕುಲಕರ್ಣಿ. ಒಬ್ಬ ರಾಜಕಾರಣಿ ಆಗಿರೋ ಕಾರಣಕ್ಕೆ ಯಾರ್ಯಾರೋ ಬರ್ತಾರೆ, ಫೋಟೋ ತೆಗೆಸ್ಕೊಂಡು ಹೋಗ್ತಾರೆ. ಹಾಗಂದ ಮಾತ್ರಕ್ಕೆ ಅವ್ರ ಜೊತೆ ನಮಗೆ ಸಂಬಂಧ ಇದೆ ಅಥವಾ ವ್ಯಾಪಾರ ವ್ಯವಹಾರ ಮಾಡ್ತಿದ್ದೀವಿ, ಅವ್ರು ಮಾಡಿರೋ ವಂಚನೆಯಲ್ಲಿ ನಮ್ಮ ಪಾತ್ರ ಇದೆ ಅಂತ ಹೇಳೋದು ಸುಳ್ಳಾಗತ್ತೆ. ನನಗೆ ಯಾರೂ ಕಾರ್ ಕೊಡಿಸಿಲ್ಲ ಅಂತ ಹೇಳಿ ತಮ್ಮ ಮೇಲೆ ಬಂದ ಆರೋಪವನ್ನ ತಳ್ಳ ಹಾಕಿದ್ದಾರೆ ವಿನಯ್ ಕುಲಕರ್ಣಿ. ಯಾರ್ಯಾರೋ ಬಂದು ನಮ್ಮ ಜೊತೆ ಫೋಟೋ ಹೊಡ್ಸ್ಕೊಂತಾರ, ಯಾರ್ಯಾರೋ ಬಂದು ಸನ್ಮಾನ ಮಾಡ್ತಾರ. ಇಲ್ಲಿ ಬರ್ಬೇಕಾದ್ರೆ ಒಂದು 34 ಸೆಲ್ಫಿ ಆಗಿರ್ತಾವ. ಈಗ 34 ಮಂದಿ ಸೆಲ್ಫಿ ತಕ್ಕೊಂತಾರ. ಯಾರು ಫೋಟೋ ತಕ್ಕೊಂಡಿರ್ತಾರೆ ನಮ್ಮ ಜೊತೆ, ಯಾರು ಬಂದು ಸನ್ಮಾನ ಮಾಡ್ತಾರ, ಅವನ್ನೆಲ್ಲ ತಂದು ನಮ್ಗೆ ಯಾವುದೋ ಒಂದು ಇದಕ್ಕೆ ಹೋಲಿಸಿದ್ರೆ ಏನು ನಾವು ಸಾಧ್ಯ ಇಲ್ಲ. ಯಾಕಂದ್ರೆ ರಾಜಕಾರಣ ಜೀವನದಲ್ಲಿ ನೋ ಯಾವ ಕಾರಿಗಿರಿ ಯಾವ ನನ್ನ ಹತ್ರ ಇಲ್ಲ. ನೋ ಇಂಪಾಸಿಬಲ್. ಯಾವಾಗ ನೋಡ್ರಿ ನನ್ನ ಕಾರ್ ನೀವು ಎಲ್ಲ ಕಡೆ ಬೆಟ್ಟಕ್ಕಿರಿ. ಇವ್ರು ಹೇಳ್ತಾರ ಹಂಗ ಎಲ್ಲ. ನಂಗೇನು ಐ ಡೋಂಟ್ ನೋ. ಆ ಪ್ರಕರಣ ಇದ್ರೆ ತನಿಖೆ ಮಾಡಕತ್ತಾರ. ತನಿಖೆ ಮುಖಾಂತರ ಆಲ್ರೆಡಿ ಕಂಪ್ಲೇಂಟ್ ಆಗ್ಯಾವ. ಅದ್ರ ಮೇಲೆ ತನಿಖೆ ಆಗ್ಲಿ. ಯಾರು ಬೇಡಂದ್ರ ತನಿಖೆಗೆ? ಇವ್ರು ಬರ್ತಾರ ಅಷ್ಟ. ಇವ್ರು ಹೇಳಕತ್ತಾರ ಎಲ್ಲಿ ಬಂದ ತನಿಖೆ ಒಳಗೆ ಏನ್ ತನಿಖೆ ಒಳಗೆ ನನಗೆ ಯಾರು ಫೋನ್ ಮಾಡಿಲ್ಲ. ಐ ಡೋಂಟ್ ನೋ, ನಂಗೆ ಗೊತ್ತಿಲ್ಲ. ನೋಡಿ, ಯಾರ್ಯಾರೋ ಬಂದು ನಮ್ಮ ಜೊತೆ ಫೋಟೋ ಹೊಡ್ಸ್ಕೊಂತಾರ, ಯಾರ್ಯಾರೋ ಬಂದು ಸನ್ಮಾನ ಮಾಡ್ತಾರ. ಇಲ್ಲಿ ಬರ್ಬೇಕಾದ್ರೆ ಒಂದು 34 ಸೆಲ್ಫಿ ಆಗಿರ್ತಾವ. ಈಗ ವಂಚಕಿ ಐಶ್ವರ್ಯ ಗೌಡಳಿಂದ ಕಾರನ್ನ ಗಿಫ್ಟ್ ಪಡೆದಿದ್ದು ಸುಳ್ಳು. ತಮ್ಮ ವಿರುದ್ಧ ಬಂದ ಆರೋಪವನ್ನ ನಿರಾಕರಿಸಿದ್ದಾರೆ ವಿನಯ್ ಕುಲಕರ್ಣಿ. ಒಬ್ಬ ರಾಜಕಾರಣಿ ಆಗಿರೋ ಕಾರಣಕ್ಕೆ ಯಾರ್ಯಾರೋ ಬರ್ತಾರೆ, ಫೋಟೋ ತೆಗೆಸ್ಕೊಂಡು ಹೋಗ್ತಾರೆ. ಹಾಗಂದ ಮಾತ್ರಕ್ಕೆ ಅವ್ರ ಜೊತೆ ನಮಗೆ ಸಂಬಂಧ ಇದೆ ಅಥವಾ ವ್ಯಾಪಾರ ವ್ಯವಹಾರ ಮಾಡ್ತಿದ್ದೀವಿ, ಅವ್ರು ಮಾಡಿರೋ ವಂಚನೆಯಲ್ಲಿ ನಮ್ಮ ಪಾತ್ರ ಇದೆ ಅಂತ ಹೇಳೋದು ಸುಳ್ಳಾಗತ್ತೆ. ನನಗೆ ಯಾರೂ ಕಾರ್ ಕೊಡಿಸಿಲ್ಲ ಅಂತ ಹೇಳಿ ತಮ್ಮ ಮೇಲೆ ಬಂದ ಆರೋಪವನ್ನ ತಳ್ಳ ಹಾಕಿದ್ದಾರೆ ವಿನಯ್ ಕುಲಕರ್ಣಿ. ಯಾರ್ಯಾರೋ ಬಂದು ನಮ್ಮ ಜೊತೆ ಫೋಟೋ ಹೊಡ್ಸ್ಕೊಂತಾರ, ಯಾರ್ಯಾರೋ ಬಂದು ಸನ್ಮಾನ ಮಾಡ್ತಾರ. ಇಲ್ಲಿ ಬರ್ಬೇಕಾದ್ರೆ ಒಂದು 34 ಸೆಲ್ಫಿ ಆಗಿರ್ತಾವ. ಈಗ 34 ಮಂದಿ ಸೆಲ್ಫಿ ತಕ್ಕೊಂತಾರ. ಯಾರು ಫೋಟೋ ತಕ್ಕೊಂಡಿರ್ತಾರೆ ನಮ್ಮ ಜೊತೆ, ಯಾರು ಬಂದು ಸನ್ಮಾನ ಮಾಡ್ತಾರ, ಅವನ್ನೆಲ್ಲ ತಂದು ನಮ್ಗೆ ಯಾವುದೋ ಒಂದು ಇದಕ್ಕೆ ಹೋಲಿಸಿದ್ರೆ ಏನು ನಾವು ಸಾಧ್ಯ ಇಲ್ಲ. ಯಾಕಂದ್ರೆ ರಾಜಕಾರಣ ಜೀವನದಲ್ಲಿ ನೋ ಯಾವ ಕಾರಿಗಿರಿ ಯಾವ ನನ್ನ ಹತ್ರ ಇಲ್ಲ. ನೋ ಇಂಪಾಸಿಬಲ್. ಯಾವಾಗ ನೋಡ್ರಿ ನನ್ನ ಕಾರ್ ನೀವು ಎಲ್ಲ ಕಡೆ ಬೆಟ್ಟಕ್ಕಿರಿ. ಇವ್ರು ಹೇಳ್ತಾರ ಹಂಗ ಎಲ್ಲ. ನಂಗೇನು ಐ ಡೋಂಟ್ ನೋ. ಆ ಪ್ರಕರಣ ಇದ್ರೆ ತನಿಖೆ ಮಾಡಕತ್ತಾರ. ತನಿಖೆ ಮುಖಾಂತರ ಆಲ್ರೆಡಿ ಕಂಪ್ಲೇಂಟ್ ಆಗ್ಯಾವ. ಅದ್ರ ಮೇಲೆ ತನಿಖೆ ಆಗ್ಲಿ. ಯಾರು ಬೇಡಂದ್ರ ತನಿಖೆಗೆ? ಇವ್ರು ಬರ್ತಾರ ಅಷ್ಟ. ಇವ್ರು ಹೇಳಕತ್ತಾರ ಎಲ್ಲಿ ಬಂದ ತನಿಖೆ ಒಳಗೆ ಏನ್ ತನಿಖೆ ಒಳಗೆ ನನಗೆ ಯಾರು ಫೋನ್ ಮಾಡಿಲ್ಲ. ಐ ಡೋಂಟ್ ನೋ, ನಂಗೆ ಗೊತ್ತಿಲ್ಲ. ನೋಡಿ, ಯಾರ್ಯಾರೋ ಬಂದು ನಮ್ಮ ಜೊತೆ ಫೋಟೋ ಹೊಡ್ಸ್ಕೊಂತಾರ, ಯಾರ್ಯಾರೋ ಬಂದು ಸನ್ಮಾನ ಮಾಡ್ತಾರ. ಇಲ್ಲಿ ಬರ್ಬೇಕಾದ್ರೆ ಒಂದು 34 ಸೆಲ್ಫಿ ಆಗಿರ್ತಾವ. ಈಗ ವಂಚಕಿ ಐಶ್ವರ್ಯ ಗೌಡಳಿಂದ ಕಾರನ್ನ ಗಿಫ್ಟ್ ಪಡೆದಿದ್ದು ಸುಳ್ಳು. ತಮ್ಮ ವಿರುದ್ಧ ಬಂದ ಆರೋಪವನ್ನ ನಿರಾಕರಿಸಿದ್ದಾರೆ ವಿನಯ್ ಕುಲಕರ್ಣಿ. ಒಬ್ಬ ರಾಜಕಾರಣಿ ಆಗಿರೋ ಕಾರಣಕ್ಕೆ ಯಾರ್ಯಾರೋ ಬರ್ತಾರೆ, ಫೋಟೋ ತೆಗೆಸ್ಕೊಂಡು ಹೋಗ್ತಾರೆ. ಹಾಗಂದ ಮಾತ್ರಕ್ಕೆ ಅವ್ರ ಜೊತೆ ನಮಗೆ ಸಂಬಂಧ ಇದೆ ಅಥವಾ ವ್ಯಾಪಾರ ವ್ಯವಹಾರ ಮಾಡ್ತಿದ್ದೀವಿ, ಅವ್ರು ಮಾಡಿರೋ ವಂಚನೆಯಲ್ಲಿ ನಮ್ಮ ಪಾತ್ರ ಇದೆ ಅಂತ ಹೇಳೋದು ಸುಳ್ಳಾಗತ್ತೆ. ನನಗೆ ಯಾರೂ ಕಾರ್ ಕೊಡಿಸಿಲ್ಲ ಅಂತ ಹೇಳಿ ತಮ್ಮ ಮೇಲೆ ಬಂದ ಆರೋಪವನ್ನ ತಳ್ಳ ಹಾಕಿದ್ದಾರೆ ವಿನಯ್ ಕುಲಕರ್ಣಿ. ಯಾರ್ಯಾರೋ ಬಂದು ನಮ್ಮ ಜೊತೆ ಫೋಟೋ ಹೊಡ್ಸ್ಕೊಂತಾರ, ಯಾರ್ಯಾರೋ ಬಂದು ಸನ್ಮಾನ ಮಾಡ್ತಾರ. ಇಲ್ಲಿ ಬರ್ಬೇಕಾದ್ರೆ ಒಂದು 34 ಸೆಲ್ಫಿ ಆಗಿರ್ತಾವ. ಈಗ 34 ಮಂದಿ ಸೆಲ್ಫಿ ತಕ್ಕೊಂತಾರ. ಯಾರು ಫೋಟೋ ತಕ್ಕೊಂಡಿರ್ತಾರೆ ನಮ್ಮ ಜೊತೆ, ಯಾರು ಬಂದು ಸನ್ಮಾನ ಮಾಡ್ತಾರ, ಅವನ್ನೆಲ್ಲ ತಂದು ನಮ್ಗೆ ಯಾವುದೋ ಒಂದು ಇದಕ್ಕೆ ಹೋಲಿಸಿದ್ರೆ ಏನು ನಾವು ಸಾಧ್ಯ ಇಲ್ಲ. ಯಾಕಂದ್ರೆ ರಾಜಕಾರಣ ಜೀವನದಲ್ಲಿ ನೋ ಯಾವ ಕಾರಿಗಿರಿ ಯಾವ ನನ್ನ ಹತ್ರ ಇಲ್ಲ. ನೋ ಇಂಪಾಸಿಬಲ್. ಯಾವಾಗ ನೋಡ್ರಿ ನನ್ನ ಕಾರ್ ನೀವು ಎಲ್ಲ ಕಡೆ ಬೆಟ್ಟಕ್ಕಿರಿ. ಇವ್ರು ಹೇಳ್ತಾರ ಹಂಗ ಎಲ್ಲ. ನಂಗೇನು ಐ ಡೋಂಟ್ ನೋ. ಆ ಪ್ರಕರಣ ಇದ್ರೆ ತನಿಖೆ ಮಾಡಕತ್ತಾರ. ತನಿಖೆ ಮುಖಾಂತರ ಆಲ್ರೆಡಿ ಕಂಪ್ಲೇಂಟ್ ಆಗ್ಯಾವ. ಅದ್ರ ಮೇಲೆ ತನಿಖೆ ಆಗ್ಲಿ. ಯಾರು ಬೇಡಂದ್ರ ತನಿಖೆಗೆ? ಇವ್ರು ಬರ್ತಾರ ಅಷ್ಟ. ಇವ್ರು ಹೇಳಕತ್ತಾರ ಎಲ್ಲಿ ಬಂದ ತನಿಖೆ ಒಳಗೆ ಏನ್ ತನಿಖೆ ಒಳಗೆ ನನಗೆ ಯಾರು ಫೋನ್ ಮಾಡಿಲ್ಲ. ಐ ಡೋಂಟ್ ನೋ, ನಂಗೆ ಗೊತ್ತಿಲ್ಲ. ನೋಡಿ, ಯಾರ್ಯಾರೋ ಬಂದು ನಮ್ಮ ಜೊತೆ ಫೋಟೋ ಹೊಡ್ಸ್ಕೊಂತಾರ, ಯಾರ್ಯಾರೋ ಬಂದು ಸನ್ಮಾನ ಮಾಡ್ತಾರ. ಇಲ್ಲಿ ಬರ್ಬೇಕಾದ್ರೆ ಒಂದು 34 ಸೆಲ್ಫಿ ಆಗಿರ್ತಾವ. ಈಗ ವಂಚಕಿ ಐಶ್ವರ್ಯ ಗೌಡಳಿಂದ ಕಾರನ್ನ ಗಿಫ್ಟ್ ಪಡೆದಿದ್ದು ಸುಳ್ಳು. ತಮ್ಮ ವಿರುದ್ಧ ಬಂದ ಆರೋಪವನ್ನ ನಿರಾಕರಿಸಿದ್ದಾರೆ ವಿನಯ್ ಕುಲಕರ್ಣಿ. ಒಬ್ಬ ರಾಜಕಾರಣಿ ಆಗಿರೋ ಕಾರಣಕ್ಕೆ ಯಾರ್ಯಾರೋ ಬರ್ತಾರೆ, ಫೋಟೋ ತೆಗೆಸ್ಕೊಂಡು ಹೋಗ್ತಾರೆ. ಹಾಗಂದ ಮಾತ್ರಕ್ಕೆ ಅವ್ರ ಜೊತೆ ನಮಗೆ ಸಂಬಂಧ ಇದೆ ಅಥವಾ ವ್ಯಾಪಾರ ವ್ಯವಹಾರ ಮಾಡ್ತಿದ್ದೀವಿ, ಅವ್ರು ಮಾಡಿರೋ ವಂಚನೆಯಲ್ಲಿ ನಮ್ಮ ಪಾತ್ರ ಇದೆ ಅಂತ ಹೇಳೋದು ಸುಳ್ಳಾಗತ್ತೆ. ನನಗೆ ಯಾರೂ ಕಾರ್ ಕೊಡಿಸಿಲ್ಲ ಅಂತ ಹೇಳಿ
ತಮ್ಮ ಮೇಲೆ ಬಂದ ಆರೋಪವನ್ನ ತಳ್ಳಹಾಕಿದ್ದಾರೆ ವಿನಯ್ ಕುಲಕರ್ಣಿ. ಯಾರ್ಯಾರೋ ಬಂದು ನಮ್ಮ ಜೊತೆ ಫೋಟೋ ಹೊಡ್ಸ್ಕೊಂತಾರ, ಯಾರ್ಯಾರೋ ಬಂದು ಸನ್ಮಾನ ಮಾಡ್ತಾರ. ಇಲ್ಲಿ ಬರ್ಬೇಕಾದ್ರೆ ಒಂದು 30 ಸೆಲ್ಫಿ ಆಗಿರ್ತಾವ. ಈಗ 34 ಮಂದಿ ಸೆಲ್ಫಿ ತಕ್ಕೊಂತಾರ. ಯಾರು ಫೋಟೋ ತಕ್ಕೊಂಡಿರ್ತಾರೆ ನಮ್ಮ ಜೊತೆ, ಯಾರು ಬಂದು ಸನ್ಮಾನ ಮಾಡ್ತಾರ, ಅವನ್ನೆಲ್ಲ ತಂದು ನಮ್ಗೆ ಯಾವುದೋ ಒಂದು ಇದಕ್ಕೆ ಹೋಲಿಸಿದ್ರೆ ಏನು ನಾವು ಸಾಧ್ಯ ಇಲ್ಲ. ಯಾಕಂದ್ರೆ ರಾಜಕಾರಣ ಜೀವನದಲ್ಲಿ ನೋ ಯಾವ ಕಾರಿಗಿರಿ ಯಾವ ನನ್ನ ಹತ್ರ ಇಲ್ಲ. ನೋ ಇಂಪಾಸಿಬಲ್. ಯಾವಾಗ ನೋಡ್ರಿ ನನ್ನ ಕಾರ್ ನೀವು ಎಲ್ಲ ಕಡೆ ಬೆಟ್ಟಕ್ಕಿರಿ. ಇವ್ರು ಹೇಳ್ತಾರ ಹಂಗ ಎಲ್ಲ. ನಂಗೇನು ಐ ಡೋಂಟ್ ನೋ. ಆ ಪ್ರಕರಣ ಇದ್ರೆ ತನಿಖೆ ಮಾಡಕತ್ತಾರ. ತನಿಖೆ ಮುಖಾಂತರ ಆಲ್ರೆಡಿ ಕಂಪ್ಲೇಂಟ್ ಆಗ್ಯಾವ. ಅದ್ರ ಮೇಲೆ ತನಿಖೆ ಆಗ್ಲಿ. ಯಾರು ಬೇಡಂದ್ರ ತನಿಖೆಗೆ ಇವ್ರು ಬರ್ತಾರ ಅಷ್ಟ. ಇವ್ರು ಹೇಳಕತ್ತಾರ ಎಲ್ಲಿ ಬಂದ ತನಿಖೆ ಒಳಗೆ ಏನ್ ತನಿಖೆ ಒಳಗೆ ನನಗೆ ಯಾರು ಫೋನ್ ಮಾಡಿಲ್ಲ. ಐ ಡೋಂಟ್ ನೋ, ನಂಗೆ ಗೊತ್ತಿಲ್ಲ. ನೋಡಿ, ಯಾರ್ಯಾರೋ ಬಂದು ನಮ್ಮ ಜೊತೆ ಫೋಟೋ ಹೊಡ್ಸ್ಕೊಂತಾರ, ಯಾರ್ಯಾರೋ ಬಂದು ಸನ್ಮಾನ ಮಾಡ್ತಾರ. ಇಲ್ಲಿ ಬರ್ಬೇಕಾದ್ರೆ ಒಂದು 30 ಸೆಲ್ಫಿ ಆಗಿರ್ತಾವ. ಈಗ ವಂಚಕಿ ಐಶ್ವರ್ಯ ಗೌಡಳಿಂದ ಕಾರನ್ನ ಗಿಫ್ಟ್ ಪಡೆದಿದ್ದು ಸುಳ್ಳು. ತಮ್ಮ ವಿರುದ್ಧ ಬಂದ ಆರೋಪವನ್ನ ನಿರಾಕರಿಸಿದ್ದಾರೆ ವಿನಯ್ ಕುಲಕರ್ಣಿ. ಒಬ್ಬ ರಾಜಕಾರಣಿ ಆಗಿರೋ ಕಾರಣಕ್ಕೆ ಯಾರ್ಯಾರೋ ಬರ್ತಾರೆ, ಫೋಟೋ ತೆಗೆಸ್ಕೊಂಡು ಹೋಗ್ತಾರೆ. ಹಾಗಂದ ಮಾತ್ರಕ್ಕೆ ಅವ್ರ ಜೊತೆ ನಮಗೆ ಸಂಬಂಧ ಇದೆ ಅಥವಾ ವ್ಯಾಪಾರ ವ್ಯವಹಾರ ಮಾಡ್ತಿದ್ದೀವಿ, ಅವ್ರು ಮಾಡಿರೋ ವಂಚನೆಯಲ್ಲಿ ನಮ್ಮ ಪಾತ್ರ ಇದೆ ಅಂತ ಹೇಳೋದು ಸುಳ್ಳಾಗತ್ತೆ. ನನಗೆ ಯಾರೂ ಕಾರ್ ಕೊಡಿಸಿಲ್ಲ ಅಂತ ಹೇಳಿ ತಮ್ಮ ಮೇಲೆ ಬಂದ ಆರೋಪವನ್ನ ತಳ್ಳಹಾಕಿದ್ದಾರೆ ವಿನಯ್ ಕುಲಕರ್ಣಿ. ಯಾರ್ಯಾರೋ ಬಂದು ನಮ್ಮ ಜೊತೆ ಫೋಟೋ ಹೊಡ್ಸ್ಕೊಂತಾರ, ಯಾರ್ಯಾರೋ ಬಂದು ಸನ್ಮಾನ ಮಾಡ್ತಾರ. ಇಲ್ಲಿ ಬರ್ಬೇಕಾದ್ರೆ ಒಂದು 30 ಸೆಲ್ಫಿ ಆಗಿರ್ತಾವ. ಈಗ 34 ಮಂದಿ ಸೆಲ್ಫಿ ತಕ್ಕೊಂತಾರ. ಯಾರು ಫೋಟೋ ತಕ್ಕೊಂಡಿರ್ತಾರೆ ನಮ್ಮ ಜೊತೆ, ಯಾರು ಬಂದು ಸನ್ಮಾನ ಮಾಡ್ತಾರ, ಅವನ್ನೆಲ್ಲ ತಂದು ನಮ್ಗೆ ಯಾವುದೋ ಒಂದು ಇದಕ್ಕೆ ಹೋಲಿಸಿದ್ರೆ ಏನು ನಾವು ಸಾಧ್ಯ ಇಲ್ಲ. ಯಾಕಂದ್ರೆ ರಾಜಕಾರಣ ಜೀವನದಲ್ಲಿ ನೋ ಯಾವ ಕಾರಿಗಿರಿ ಯಾವ ನನ್ನ ಹತ್ರ ಇಲ್ಲ. ನೋ ಇಂಪಾಸಿಬಲ್. ಯಾವಾಗ ನೋಡ್ರಿ ನನ್ನ ಕಾರ್ ನೀವು ಎಲ್ಲ ಕಡೆ ಬೆಟ್ಟಕ್ಕಿರಿ. ಇವ್ರು ಹೇಳ್ತಾರ ಹಂಗ ಎಲ್ಲ. ನಂಗೇನು ಐ ಡೋಂಟ್ ನೋ. ಆ ಪ್ರಕರಣ ಇದ್ರೆ ತನಿಖೆ ಮಾಡಕತ್ತಾರ. ತನಿಖೆ ಮುಖಾಂತರ ಆಲ್ರೆಡಿ ಕಂಪ್ಲೇಂಟ್ ಆಗ್ಯಾವ. ಅದ್ರ ಮೇಲೆ ತನಿಖೆ ಆಗ್ಲಿ. ಯಾರು ಬೇಡಂದ್ರ ತನಿಖೆಗೆ ಇವ್ರು ಬರ್ತಾರ ಅಷ್ಟ. ಇವ್ರು ಹೇಳಕತ್ತಾರ ಎಲ್ಲಿ ಬಂದ ತನಿಖೆ ಒಳಗೆ ಏನ್ ತನಿಖೆ ಒಳಗೆ ನನಗೆ ಯಾರು ಫೋನ್ ಮಾಡಿಲ್ಲ. ಐ ಡೋಂಟ್ ನೋ, ನಂಗೆ ಗೊತ್ತಿಲ್ಲ. ನೋಡಿ, ಯಾರ್ಯಾರೋ ಬಂದು ನಮ್ಮ ಜೊತೆ ಫೋಟೋ ಹೊಡ್ಸ್ಕೊಂತಾರ, ಯಾರ್ಯಾರೋ ಬಂದು ಸನ್ಮಾನ ಮಾಡ್ತಾರ. ಇಲ್ಲಿ ಬರ್ಬೇಕಾದ್ರೆ ಒಂದು 30 ಸೆಲ್ಫಿ ಆಗಿರ್ತಾವ. ಈಗ ವಂಚಕಿ ಐಶ್ವರ್ಯ ಗೌಡಳಿಂದ ಕಾರನ್ನ ಗಿಫ್ಟ್ ಪಡೆದಿದ್ದು ಸುಳ್ಳು. ತಮ್ಮ ವಿರುದ್ಧ ಬಂದ ಆರೋಪವನ್ನ ನಿರಾಕರಿಸಿದ್ದಾರೆ ವಿನಯ್ ಕುಲಕರ್ಣಿ. ಒಬ್ಬ ರಾಜಕಾರಣಿ ಆಗಿರೋ ಕಾರಣಕ್ಕೆ ಯಾರ್ಯಾರೋ ಬರ್ತಾರೆ, ಫೋಟೋ ತೆಗೆಸ್ಕೊಂಡು ಹೋಗ್ತಾರೆ. ಹಾಗಂದ ಮಾತ್ರಕ್ಕೆ ಅವ್ರ ಜೊತೆ ನಮಗೆ ಸಂಬಂಧ ಇದೆ ಅಥವಾ ವ್ಯಾಪಾರ ವ್ಯವಹಾರ ಮಾಡ್ತಿದ್ದೀವಿ, ಅವ್ರು ಮಾಡಿರೋ ವಂಚನೆಯಲ್ಲಿ ನಮ್ಮ ಪಾತ್ರ ಇದೆ ಅಂತ ಹೇಳೋದು ಸುಳ್ಳಾಗತ್ತೆ. ನನಗೆ ಯಾರೂ ಕಾರ್ ಕೊಡಿಸಿಲ್ಲ ಅಂತ ಹೇಳಿ ತಮ್ಮ ಮೇಲೆ ಬಂದ ಆರೋಪವನ್ನ ತಳ್ಳಹಾಕಿದ್ದಾರೆ ವಿನಯ್ ಕುಲಕರ್ಣಿ. ಯಾರ್ಯಾರೋ ಬಂದು ನಮ್ಮ ಜೊತೆ ಫೋಟೋ ಹೊಡ್ಸ್ಕೊಂತಾರ, ಯಾರ್ಯಾರೋ ಬಂದು ಸನ್ಮಾನ ಮಾಡ್ತಾರ. ಇಲ್ಲಿ ಬರ್ಬೇಕಾದ್ರೆ ಒಂದು 30 ಸೆಲ್ಫಿ ಆಗಿರ್ತಾವ. ಈಗ 34 ಮಂದಿ ಸೆಲ್ಫಿ ತಕ್ಕೊಂತಾರ. ಯಾರು ಫೋಟೋ ತಕ್ಕೊಂಡಿರ್ತಾರೆ ನಮ್ಮ ಜೊತೆ, ಯಾರು ಬಂದು ಸನ್ಮಾನ ಮಾಡ್ತಾರ, ಅವನ್ನೆಲ್ಲ ತಂದು ನಮ್ಗೆ ಯಾವುದೋ ಒಂದು ಇದಕ್ಕೆ ಹೋಲಿಸಿದ್ರೆ ಏನು ನಾವು ಸಾಧ್ಯ ಇಲ್ಲ. ಯಾಕಂದ್ರೆ ರಾಜಕಾರಣ ಜೀವನದಲ್ಲಿ ನೋ ಯಾವ ಕಾರಿಗಿರಿ ಯಾವ ನನ್ನ ಹತ್ರ ಇಲ್ಲ. ನೋ ಇಂಪಾಸಿಬಲ್. ಯಾವಾಗ ನೋಡ್ರಿ ನನ್ನ ಕಾರ್ ನೀವು ಎಲ್ಲ ಕಡೆ ಬೆಟ್ಟಕ್ಕಿರಿ. ಇವ್ರು ಹೇಳ್ತಾರ ಹಂಗ ಎಲ್ಲ. ನಂಗೇನು ಐ ಡೋಂಟ್ ನೋ. ಆ ಪ್ರಕರಣ ಇದ್ರೆ ತನಿಖೆ ಮಾಡಕತ್ತಾರ. ತನಿಖೆ ಮುಖಾಂತರ ಆಲ್ರೆಡಿ ಕಂಪ್ಲೇಂಟ್ ಆಗ್ಯಾವ. ಅದ್ರ ಮೇಲೆ ತನಿಖೆ ಆಗ್ಲಿ. ಯಾರು ಬೇಡಂದ್ರ ತನಿಖೆಗೆ ಇವ್ರು ಬರ್ತಾರ ಅಷ್ಟ. ಇವ್ರು ಹೇಳಕತ್ತಾರ ಎಲ್ಲಿ ಬಂದ ತನಿಖೆ ಒಳಗೆ ಏನ್ ತನಿಖೆ ಒಳಗೆ ನನಗೆ ಯಾರು ಫೋನ್ ಮಾಡಿಲ್ಲ. ಐ ಡೋಂಟ್ ನೋ, ನಂಗೆ ಗೊತ್ತಿಲ್ಲ. ನೋಡಿ, ಯಾರ್ಯಾರೋ ಬಂದು ನಮ್ಮ ಜೊತೆ ಫೋಟೋ ಹೊಡ್ಸ್ಕೊಂತಾರ, ಯಾರ್ಯಾರೋ ಬಂದು ಸನ್ಮಾನ ಮಾಡ್ತಾರ. ಇಲ್ಲಿ ಬರ್ಬೇಕಾದ್ರೆ ಒಂದು 30 ಸೆಲ್ಫಿ ಆಗಿರ್ತಾವ. ಈಗ